ಈಗಾಗಲೇ ಮೂಡಾ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂಥ ತನಿಖೆಯನ್ನು ಲೋಕಾಯುಕ್ತರು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಶಾಸಕರಂತಹ ಶ್ರೀವತ್ಸ ಅವರಿದ್ದಾರೆ. ಬಂದಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಮೊದಲನೇದಾಗಲಿ ಈಗಾಗಲೇ ಸಾಕಷ್ಟು ರೀತಿಯಾದಂಥ ತನಿಖೆಗಳಾಗ್ತಾ ಇದೆ. ಸೈಟ್ ಕೂಡ ವಾಪಸ್ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಒಂದು ಬೆಳವಣಿಗೆಯಲ್ಲಿ ಸನ್ಮಾನ್ಯ ಹಿರಿಯ ಶಾಸಕರ ಜಿ ಟಿ ದೇವೇಗೌಡರು ಕೂಡ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡಿದ್ದಾರೆ. ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರನ ಗಟ್ಟಿಯಾಗಿ ಹೇಳಿದ್ದಾರೆ. ನೀವು ಕೂಡ ವೇದಿಕೆಯಲ್ಲಿ ಇದ್ದಿರಿ. ಒಂದು ಹಗರಣದ ಸಂದರ್ಭದಲ್ಲಿ ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಮುಖ್ಯಮಂತ್ರಿಗಳ ಮನೆಯವ್ರನ್ನ ಸಿಗಿಸ್ಕೊಳ್ಳೋ ಅಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪಿದ್ರೂ ಕಮಿಷ್ನರ್ನ ಅವತ್ತು ನಿರ್ಣಯ ಮಾಡಿದವ್ರನ್ನ ಆ ಥರ ನಿರ್ಣಯ ಆಗಿದೆ ಅಂತ ತೋರಿಸಿರೋರನ್ನ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಾಕಿ ಅಂತ ಯಾವುದೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಒತ್ತಡದಲ್ಲಿದ್ದಾರೆ ಅಂತ ಕಾಣುತ್ತೆ. ಇವತ್ತಿನವರೆಗೂ ಕಮಿಷನರ್ ಅವ್ರನ್ನ ಇಬ್ಬರೂ ಏನು ಬರೀ ವರ್ಗಾವಣೆ ಮಾಡಿರೋ ಬಿಟ್ಟರೆ ಯಾವುದೇ ಕ್ರಿಮಿನಲ್ ಕೇಸನ್ನು ಹಾಕಿಲ್ಲ. ಎರಡನೇದೀಗ ಅವ್ರ ಸೈಟನ್ನು ವಾಪಸ್ ಕೊಟ್ಟು ನಾನು ಸೈಟಿಂದ ಮುಜುಗರಕ್ಕೆ ಒಳಗಾಗಿದ್ದಾರೆ, ನಮ್ಮ ಪತಿಯವರು ಒಳಗಾಗಿದ್ದಾರೆ, ನನಗೀಗ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳ ಪತ್ನಿಯವರು ಬರೆದಿರೋ ಪತ್ರವನ್ನು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಜಿ ಟಿ ದೇವೇಗೌಡರು ನೆನ್ನೆ ಮಾತಾಡಿದ್ದಾರೆ. ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಯಾವ ಥರದ, ನಮ್ಮ ಆ್ಯಂಗಲಲ್ಲಿ ಈ ಥರ ಇದೆ, ಅವ್ರ ಆ್ಯಂಗಲಲ್ಲಿ ಆ ಥರ ಇದೆ. ಒಟ್ಟಾರೆ ಹಗರಣ ನಡೆದಿದೆ ಅನ್ನೋದನ್ನು ಹೆಜ್ಜೆಗೂ ಸರ್ಕಾರನೇ ಒಪ್ಕೋತಿದೆ. ಪಾದಯಾತ್ರೆ ನಾವು ಮಾಡಿದಂಥ ಸಂದರ್ಭದಲ್ಲಿ ಅವರು ಕೌಂಟ್ರ್ ಪಾದಯಾತ್ರೆ ಮಾಡಲಿಲ್ವ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಲಿಲ್ವ? ಎಲ್ಲ ಹೇಳಿದ್ಮೇಲೆ ಎಲ್ಲ ಆದಮೇಲೆ ಕೋರ್ಟಿಂದ ತೀರ್ಪು ಬಂದಮೇಲೆ ಈಗ ವಾಪಸ್ ಕೊಡ್ತಾರೆ ಅನ್ನೋದು ಎಲ್ಲೋ ನನಗನ್ಸುತ್ತೆ ಅವರಿಗೆ ನನ್ನ ಹತ್ರ ಇರುವ ಡಾಕ್ಯುಮೆಂಟ್ ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಏನು ಡಾಕ್ಯುಮೆಂಟ್ ಹೊಂದಿದ್ದಾರೆ ಅದರಲ್ಲಿ ತೂಕ ಇಲ್ಲ. ವಿರೋಧ ಮಾಡ್ತಾ ಇರೋರು, ಆರೋಪ ಮಾಡ್ತಿರೋರ ಹತ್ರನೇ ಡಾಕ್ಯುಮೆಂಟು ಸರಿಗಿದೆ ಅಂತ ಅನಿಸಿದೆ. ಆ ಹಿನ್ನೆಲೆಯಲ್ಲಿ ಅವರು 14 ಸೈಟಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವಾಪಸ್ ಕೊಡಬೇಕು ಅಂತ. ಸರ್ ಈಗಲೂ ಕೂಡ ನೀವು ರಾಜೀನಾಮೆಗೆ ಒತ್ತಾಯ ಮಾಡ್ತೀರಾ ಅಂತೇಳಿ ಸರ್. ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗ ಇ ಡಿ ಕೂಡ ಎಂಟ್ರ್ ಆಗಿದೆ. ಆಮೇಲೆ ಜಿ ಟಿ ದೇವೇಗೌಡರು ಮಾಜಿ ಸಚಿವರು, ಅವರು ರಾಜೀನಾಮೆ ಯಾಕೆ ಕೇಳ್ತೀರಾ? ಯಾಕೆ ರಾಜೀನಾಮೆ ಕೊಟ್ಬಿಡೋಕ್ಕಾಗತ್ತೆ? ನಿಮಗೆ ತಾಕತ್ತಿದ್ರೆ ಬನ್ನಿ, 136 ಜನ ಇದೆ ವಿಧಾನಸೌಧದ ಮುಂದೆ ಅಂತಾರೆ. ಅಲ್ಲ ಗೊತ್ತಿಲ್ಲ, ಆದರೆ ಫ್ರೀ ಆ್ಯಂಡ್ ಎನ್ಕ್ವೈರಿ ಅಂತ ಹೇಳಿದ್ರೆ ಅದು ತನಿಖೆನೇ ಆಗಬೇಕು, ಚೆನ್ನಾಗಾಗಬೇಕು ಅಂದರೆ ಮುಖ್ಯ ಸ್ಥಾನದಲ್ಲಿದ್ದು ಕೊಡೋಕ್ಕಾಗಲ್ಲ. ನೋಡಿ, ಮೊನ್ನೆ ನಡೆದಂಥ ಪ್ರಸಂಗವನ್ನೇ ನೋಡಿ, 14 ಸೈಟಿಗೆ ವಾಪಸ್ ಕೊಡ್ತಾಯಿದ್ದೀನಿ ಅಂತ ಲೆಟ್ರ್ ಕೊಟ್ಟಿರೋದು ಮೇಡಮ್ ಅವರು, ಅದನ್ನು ತಂದು ಕೊಟ್ಟಿದ್ದು ಯತೀಂದ್ರ ಸಿದ್ದರಾಮಯ್ಯನವರು. ಆಮೇಲೆ ಅದರ ಪ್ರೋಸೆಸ್ ಮಾಡಿದ್ದಾರೆ. ಮೇಡಮ್ ಬಂದಿದ್ರ ಗೊತ್ತಿಲ್ಲ, ಮೇಡಮ್ ಹೋಗಿದ್ರು ಗೊತ್ತಿಲ್ಲ, ಖುದ್ದು ಬರಬೇಕಾ ಗೊತ್ತಿಲ್ಲ. ಆದರೆ ಒಂದು ಸಮಾಧಾನ ಏನು ಅಂದರೆ ನಾವೇ ಬೇಡಿಕೆ ಇಟ್ಟಿದ್ವಿ 14 ಸೈಟು ವಾಪಸ್ ಕೊಡಿ ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೋಬೋದು. ಅವನು ಎಲ್ರಿಗೂ ಹಾಗೆ ಮಾಡುತ್ತಾ ಮೂಡ ಕಾಯ್ದೆನ ಬರೀ ಪ್ರಭಾವಿಗಳಿಗೆ ಮಾತ್ರ ಹಂಗೆ ಮಾಡ್ತಾರೆ. ಒಂದೇ ದಿವಸ ಎಲ್ಲನೂ ರದ್ದು ಮಾಡಿ ಮಾಡೋದಕ್ಕೆ ಎಲ್ರಿಗೂ ಮಾಡಿದ್ದಾರೆ. ಇವತ್ತಿನವ್ರಿಗೆ ಯಾವ್ದಾದ್ರು ಕೇಸ್ಗಳ ಹತ್ರ ಆಗಿದೆಯಾ? ಎರಡನೇದು, ಮುಖ್ಯಮಂತ್ರಿಗಳು 14 ಸೈಟ್ ಕೊಟ್ಟರು, ಯಾಕೆ ಆದೇಶ ಮಾಡಿಲ್ಲ 50-50 ಅನುಪಾತವನ್ನು ವಾಪಸ್ ತೊಗೋತೀನಿ ಅಂತ? ಇವತ್ತಿನವ್ರಿಗೂ ಕೊಟ್ಟಿರೋ ಸೈಟನ್ನು ವಿಡ್ರಾ ಮಾಡಿದ್ದೀನಿ ಅಂತ ಯಾಕೆ ಹೇಳಿಲ್ಲ? ಎಲ್ಲೋ ಒಂದು ಕಡೆ ಸಂಶಯವನ್ನು ಮೂಡ ಮೇಲೆ ಮಾಡುವಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಬಿಟ್ಟರೆ. ಎರಡನೇದು, FIR ಆದಮೇಲೆ ಏನಾಗಬೇಕು? ಸಹಜವಾಗಿ ಮುಖ್ಯಮಂತ್ರಿಗಳನ್ನು ನೋಟಿಸ್ ಕೊಟ್ಟು ನೀವು ಬನ್ನಿ ಅಂತ ಕರಿಬೇಕು. ಅದು FIRಲ್ಲಿ A1 ಅವರು, A1 ಅವ್ರಿಗೆ ಏನು ಮಾಡ್ಬೇಕು? ಅವರು ಹೇಗೊಬ್ಬರು SP, ಜಿಲ್ಲಾ SP ಅವರು ಮಾಡಿಬಿಡೋಕ್ಕೆ ಸಾಧ್ಯ? ಈ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೇಳ್ತಾ ಇದ್ದೀವಿ. ನಾಳೆ ಮತ್ತೊಮ್ಮೆ ನಿಮಗೆ ನಿಮ್ಮ ಪರವಾಗಿ ನಾಳೆ ಕೋರ್ಟ್ ಬಂದಂಥ ಸಂದರ್ಭದಲ್ಲಿ ಇದ್ದೇ ಇದೆ. ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ಆಗಬೇಕು ಅಂದರೆ ಕೊಡಬೇಕು ಅನ್ನೋದು ಇವತ್ತು ಆ ಒತ್ತಾಯವಿದೆ. ಸನ್ಮಾನ್ಯ ಜಿ ಟಿ ದೇವೇಗೌಡ ಸರ್ ಹಿರಿಯ ರಾಜಕಾರಣಿ, ಅವ್ರು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಸಹಜವಾದಂಥ ಪ್ರಕ್ರಿಯೆಯನ್ನು ನಾವು ಮಾತಾಡ್ತಿದ್ದೀವಿ ಅಷ್ಟೇ. ಇದಿಷ್ಟು ಏನು ಶ್ರೀವತ್ಸ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ಪಾರದರ್ಶಕವಾದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಲೇಬೇಕು. ಈ ನಿಟ್ಟಿನಲ್ಲಿ ಏನು ನಮ್ಮ ಒತ್ತಾಯ ಇದ್ದೇ ಇದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.